ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಫ್ಯಾಕ್ಟ್ರಿ ಕಟ್ ಮಾಡ್ಕೊಂಡು ಕೆಲವರು ಸಕ್ಸಸ್ ಕಾಣ್ತಾರೆ ಮತ್ತೆ ಕೆಲವರಿಗೆ ಸಕ್ಸಸ್ ಸಿಗೋದಿಲ್ಲ. ಏನ್ ರೀಸನ್ ಇರಬಹುದು ಅಂತ? ಇಂಡಸ್ಟ್ರಿಯಲ್ ಏರಿಯಾ ಅಂದ್ರೇನೆ ದೊಡ್ಡ ದೊಡ್ಡ ಎಕರೆಗಳಲ್ಲಿ ಕಟ್ತಾ ಇರ್ತಾರೆ ಅಲ್ವಾ? ಅದು ಶೆಡ್ಗಳು ಕಟ್ತಾ ಇರ್ತಾರೆ. ಶೆಡ್ ಒಂದೊಂದ್ ಶೆಡ್ ಒಬ್ರೊಬ್ರು ಕೊಟ್ಟಿರ್ತಾರೆ. ಓಕೆ. ಆ ಶೆಡ್ ನೀವು ತಗೊಂಡಾಗ ಆ ಟೋಟಲ್ ಏರಿಯಾದಲ್ಲಿ ನಿಮ್ ಶೆಡ್ ಎಲ್ಲಿದೆ ಅನ್ನೋದು ಇಂಪಾರ್ಟೆಂಟ್. ಯಾವ ಏರಿಯಾಗ್ ಬಂದಿದೆ ಅಂತ ಆ ಜಾಗದಲ್ಲಿ ಮತ್ತೆ ನೀವು ಇಂಟೀರಿಯರ್ ವರ್ಕ್ಸ್ ಹೆಂಗ್ ಮಾಡಿಸ್ಕೋತಾ ಇದೀರಾ, ಅದು ಬೇಸ್ ಅದ್ರ ಮೇಲೂ ಇರುತ್ತೆ. ಇನ್ನೊಂದೇನಂದ್ರೆ ದುಡ್ಡು ಇವಾಗ ಅಪ್ಪ 1 ಕೋಟಿ ಕೊಟ್ಟ, ನಾನೊಂದು 1.5 ಕೋಟಿ ಲೋನ್ ಮಾಡ್ಬಿಡ್ತೀನಿ, ಇದು ಬಿಸ್ನೆಸ್ ಚೆನ್ನಾಗಿ ರನ್ ಆಗ್ತಾ ಇದೆ ಅಂತ ಮಾಡ್ಬಿಡ್ಬಾರ್ದು. ನಿಮ್ಗೆ ಅದಾಗ್ ಬರುತ್ತಾ? ನಿಮ್ ಜಾತಕದಲ್ಲಿ ಟೈಮ್ ಏನಾದ್ರು ಬ್ಯಾಡ್ ಇದೆಯಾ ಅದು ಫಸ್ಟ್ ಚೆಕ್ ಮಾಡ್ಕೋಬೇಕು. ಸೊ ಏನೋ ಅಪ್ಪ ದುಡ್ಡು ಕೊಟ್ರು ಬ್ಯಾಂಕ್ ಲೋನ್ ಆಯ್ತು ಅಂತ ಹಾಕ್ಬಿಟ್ರೆ ನೆಕ್ಸ್ಟ್ ದಶೆ ನಿಮ್ಗೆ ಚೆನ್ನಾಗೇ ಇಲ್ಲ ಅಥವಾ ಇವಾಗ ಬುಕ್ತಿ ಚೆನ್ನಾಗೇ ಇಲ್ಲ, ಲಾಸ್ ಕಾಂಬಿನೇಷನ್ ನಡೀತಾ ಇದೆ ಅಂದಾಗ 100% ಲಾಸ್ಗೆ ಹೋಗ್ತಾರೆ. ದುಡ್ಡಿದೆ ಅಂತ ಬಿಸ್ನೆಸ್ ಮಾಡ್ಬೇಡಿ, ನಿಮ್ಗೆ ಆಗ್ ಬರುತ್ತಾ ಇಲ್ವಾ ತಿಳ್ಕೊಂಡು ಬಿಸ್ನೆಸ್ ಮಾಡಿ. ಅದು ವೆರಿ ಮಚ್ ಇಂಪಾರ್ಟೆಂಟ್. ಬಿಸ್ನೆಸ್ ಸ್ಟಾರ್ಟ್ ಮಾಡಿದವರು ಎಲ್ಲಾರು 100% ಸಕ್ಸಸ್ ಇಲ್ಲ, ಮೋರ್ ದೆನ್ 70% ಲಾಸ್ಗೆ ಹೋಗ್ತಾರೆ. ಅವ್ರಿಗೆ ಬಿಸ್ನೆಸ್ ಕಾಂಬಿನೇಷನ್ ಇರೋದಿಲ್ಲ ಜಾತಕದಲ್ಲಿ. ಬಿಸ್ನೆಸ್ ರನ್ ಮಾಡಕ್ ಹೋಗ್ಬಿಡ್ತಾರೆ, ದುಡ್ಡಿದೆ ಅಂತ ಇನ್ವೆಸ್ಟ್ ಮಾಡ್ಬಿಡ್ತಾರೆ, ಅದು ಬ್ಲಾಕ್ ಆಗ್ಬಿಡುತ್ತೆ ದುಡ್ಡು.